ಜೀವನದಿ ತಾಯಿ ಕಾವೇರಿ ತೀರ್ಥೋತ್ಸವಕ್ಕೆ ದಿನಗಣನೆ ಆರಂಭ ಆಗಿದೆ. ಶುಕ್ರವಾರ ಮಧ್ಯಾಹ್ನ 1:44 ತೀರ್ಥೋದ್ಭವ ಆಗುತ್ತೆ. ಕಾವೇರಿ ಜಾತ್ರೆಗೆ ಭಾಗಮಂಡಲ ಪಂಚಾಯಿತಿ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಭಾಗಮಂಡಲ ಪಂಚಾಯತ್ ಅಧ್ಯಕ್ಷ ಕಾಳನ ರವಿ ಅವರೊಂದಿಗೆ ನಮ್ಮ ಕೊಡಗು ಪ್ರತಿನಿಧಿ ಲೋಹಿತ್ ಮಾಗಲುಮನೆ ನಡೆಸಿರುವಂಥ ಮಾತುಕತೆ ಇಲ್ಲಿದೆ ನೋಡಿ. ನಾಡಿನ ಜೀವನದಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಆವಿರ್ಭವಿಸಲು ದಿನಗಣನೆ ಆರಂಭವಾಗಿರುವಂಥದ್ದು. ಹೀಗಾಗಿ ತಲಕಾವೇರಿ ಆಗಿರ್ಬೋದು, ಜೊತೆಗೆ ಭಾಗಮಂಡಲದಲ್ಲೂ ಕೂಡ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಅಂದರೆ ಜಿಲ್ಲಾಡಳಿತದ ಒಂದು ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಇನ್ನು ಪಂಚಾಯಿತಿ ಮಟ್ಟದಲ್ಲೂ ಕೂಡ ಹೆಚ್ಚಿನ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥ, ಅಂದರೆ ತಾಯಿ ಕಾವೇರಿ ಇನ್ನು ಕೊಡಗಿನ ಭಾಗಮಂಡಲದ ತಲಕಾವೇರಿಯಲ್ಲಿ ಹುಟ್ಟಿ ನಾಡಿನ ಜೀವನದಿಯಾಗಿ ಹರಿಯುವಂಥದ್ದು. ಹೀಗಾಗಿ ಸಾಕಷ್ಟು ಜನರು ಇದರ ಒಂದು ಪ್ರಯೋಜನ ಪಡ್ಕೊಂಡಿರ್ತಾರೆ. ಹೀಗಾಗಿ ಈ ಒಂದು ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಹೆಚ್ಚಿನ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಕುರಿತು ಮಾತನಾಡಲು ನಮ್ಮೊಂದಿಗೆ ಇಲ್ಲಿನ ಪಂಚಾಯತಿ ಅಧ್ಯಕ್ಷ, ಅಂದರೆ ಭಾಗಮಂಡಲ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ಕಾಳನ ರವಿ ಅವರು ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಇದೀಗ ತೀರ್ಥೋದ್ಭವಕ್ಕೆ ದಿನಗಣನೆ ಆರಂಭವಾಗಿದೆ. ಪಂಚಾಯಿತಿ ಮಟ್ಟದಲ್ಲಿ ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ ಸರ್? ತಾಯಿ ಕಾವೇರಿ ತೀರ್ಥ ಸ್ವರೂಪಿಣಿಯಾಗಿ 17ನೇ ತಾರೀಕಿಗೆ ನಂದು ಮಧ್ಯಾಹ್ನ 1:44 ತೀರ್ಥರೂಪಿಣಿಯಾಗಿ ಜನರಿಗೆ ಕಾಣ್ತಿದ್ದಾಳೆ ಅಂತೇಳಿ ಹೇಳ್ಬೋದು. ಆ ದಿನಕ್ಕಾಗಿ ನಾವು ಸಹ ಒಂಥರ ಇನ್ನಷ್ಟೇ 3-4 ದಿನ ಇರೋದು, ಒಂಥರ ಎಲ್ಲ ಸ್ವಚ್ಛತಾ ಕಾರ್ಯಗಳನ್ನ ಪ್ರತಿಯೊಂದನ್ನು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ನಾವು ಪಂಚಾಯತಿ ಕಡೆಯಿಂದ. ಕುಡಿಯುವ ನೀರಿರ್ಬೋದು, ಸ್ವಚ್ಛತೆ ಇರ್ಬೋದು, ಹಾಗೂ ಬೆಳಕಿನ ವ್ಯವಸ್ಥೆ, ಸ್ಟ್ರೀಟ್ ಲೈಟ್ ವ್ಯವಸ್ಥೆ. ಅವತ್ತು ಮಧ್ಯಾಹ್ನಕ್ಕೆ ಕಾವೇರಿ ತೀರ್ಥರೂಪಿಣಿಯಾಗಿ ಬಂದರೆ ಸಂಜೆ 8-9 ಗಂಟೆವರೆಗೆ ಜನಗಳಿರ್ತಾರೆ. ಅವರಿಗೆ ಬೇಕಾದಂಥ ಬೆಳಕಿನ ವ್ಯವಸ್ಥೆ ಆಗಿರ್ಬೋದು, ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಸಿದ್ಧತೆಗೆ ಭಾಗಮಂಡಲ ಪಂಚಾಯಿತಿ ತಯಾರಿ ಆಗಿದೆ, ನಡೀತಾ ಇದೆ. ಕುಡಿಯುವ ನೀರಿನ ವ್ಯವಸ್ಥೆನೂ ಅದೇ ರೀತಿ ಎಲ್ಲೆಲ್ಲಿ ಏನೇನು ಬೇಕು ಆ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ನಾವು ಪಂಚಾಯಿತಿ ಕಡೆಯಿಂದ. ಅಂದರೆ ಸರ್, ಈಗ ಪ್ರತಿ ವರ್ಷ ಕೂಡ ಹೆಚ್ಚಿನ ಅನುದಾನ ಬರ್ತಿತ್ತು. ಈ ಬಾರಿ ಎಷ್ಟು ಅನುದಾನ ಬಂದಿದೆ, ಅದನ್ನು ಯಾವ ರೀತಿ ಬಳಸ್ಕೋತಾ ಇದ್ದೀರಿ ಅಂತ? ನಮಗೆ ಗ್ರಾಮ ಪಂಚಾಯಿತಿಗೆ ಅಂತ ಹೇಳುವಂಥ ಅನುದಾನ 1 ರೂಪಾಯಿನೂ ಬರಲಿಲ್ಲ. ಯಾವುದು ಜಾತ್ರೆಗೆ ಅಂತ ಹೇಳುವಂಥ ಮೊದಲು ಬರ್ತಿತ್ತು ಒಂದು 3 ವರ್ಷಗಳ ಹಿಂದೆ. ಇವಾಗ 3 ವರ್ಷದಿಂದ ನಾನೀಗ 3ನೇ ಟರ್ಮು, ನಾನು ಅಧ್ಯಕ್ಷ ಆದಮೇಲೆ 3ನೇ ಟರ್ಮು ಈ ಜಾತ್ರೆ ನಮಗೆ ಬರ್ತಾ ಇದೆ ನನ್ನ ಅವಧಿಲಿ. ಇಲ್ಲಿವರೆಗೆ 1 ರೂಪಾಯಿ ನಮಗೆ ಜಾತ್ರೆಗೆ ಅಂತ ಹೇಳುವಂಥದ್ದು ಏನೂ ಸಿಗಲಿಲ್ಲ. ಇದು ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಹಳ್ಳಿಯಿಂದ ಏನು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಿದ್ದೀವಿ ಅದರಲ್ಲಿ ನಾವು ಈ ಸಿದ್ಧತೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಹೊರತು ನಮಗೆ ಸರ್ಕಾರದಿಂದ 1 ರೂಪಾಯಿನೂ ಇಲ್ಲ. ಅಂದರೆ ಇನ್ನೂ ಹೆಚ್ಚಿನದಾಗಿ ಕೇವಲ ಮಡಿಕೇರಿ ಮಾತ್ರ ಅಲ್ಲ, ಕೊಡಗು ಮಾತ್ರ ಅಲ್ಲ, ಬೇರೆ ಬೇರೆ ಅಂದರೆ ರಾಜ್ಯದ ದೇಶ ಬೇರೆ ಬೇರೆ ಭಾಗದಿಂದ ಜನ ಬರ್ತಾರೆ. ಅವ್ರಿಗೆ ಯಾವ ರೀತಿ ವ್ಯವಸ್ಥೆ, ಅಂದರೆ ಹೆಚ್ಚು ಜನ ಬಂದು ಸೇರಿದ ಸಮಯದಲ್ಲಿ ಮುಖ್ಯವಾಗಿ ಸಮಸ್ಯೆ ಕಾಡುವಂಥದ್ದು ಪಾರ್ಕಿಂಗ್ ಸಮಸ್ಯೆ. ಪಂಚಾಯತಿ ಮಟ್ಟದಲ್ಲಿ ಯಾವ ರೀತಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಿ ಅಂತ? ಈಗ ಗ್ರಾಮ ಪಂಚಾಯಿತಿ ವತಿಯಿಂದ, ಅದು ಪೊಲೀಸ್ ಇಲಾಖೆಯವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಬರ್ತದೆ, ಆದರೂ ಗ್ರಾಮ ಪಂಚಾಯಿತಿ ವತಿಯಿಂದ ಅಂತ ಹೇಳುವಂಥ ಪಾರ್ಕಿಂಗ್ ವ್ಯವಸ್ಥೆ ಅಂತ ಹೇಳುವಂಥದ್ದು ನಾವೇನು ಮಾಡಲಿಲ್ಲ. ಪಾರ್ಕಿಂಗ್ ವ್ಯವಸ್ಥೆಗಳಿದೆ. ಚಾಮುಂಡಿ ಕಾಳ ಇದೆ, ಇಲ್ಲೊಂದು ಸ್ಕೂಲ್ ಗ್ರೌಂಡ್ ಇದೆ, ಭಾಗಮಂಡಲ ಶಾಲೆದೇ ಆದಂಥ ಒಂದು ಗ್ರೌಂಡ್ ಇದೆ, ತುಂಬ ವೆಹಿಕಲ್ಗಳು ನಿಲ್ಬೋದು. ಅಂಥ ಪಾರ್ಕಿಂಗಿಗೆ ಯಾವುದೇ ಕಾರಣಕ್ಕೂ ಯಾವ ಭಕ್ತಾದಿಗಳಿಗೂ ಪಾರ್ಕಿಂಗಿಗೆ ಏನೂ ತೊಂದರೆ ಆಗೋದಿಲ್ಲ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಂದರೆ ಈ ಬಾರಿ ಎಷ್ಟು ಜನ ಸೇರುವ ನಿರೀಕ್ಷೆ ಅಂತ ಈ ಸಲ ಇದೆ ಸರ್? ಹಗಲು ತೀರ್ಥೋದ್ಭವ ಆಗಿದ್ದರಿಂದ, ಅದು ಅಲ್ಲದೆ ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಇದೆ. ಆ ರಜೆ ಇದ್ದ ಕಾರಣ ತುಂಬ ಜನ ಸೇರುವಂಥ, ಈಗ ಜನರು ಇಷ್ಟೇ ಅಂತ ಹೇಳುವಂಥ ನಿರೀಕ್ಷೆ ಹೇಳಲಿಕ್ಕಾಗೋದಿಲ್ಲ, ಆದರೂ ತುಂಬ ಜನ ಅಂತೂ ಸೇರುವಂಥ ನಿರೀಕ್ಷೆ ಇದೆ. ಕೇಳಿದಿರಲ್ಲ, ಇದಿಷ್ಟು ಏನು ಭಾಗಮಂಡಲ ಪಂಚಾಯತಿಯ ಅಧ್ಯಕ್ಷರಾಗಿರುವಂಥ ಕಾಳನ ರವಿಯವರ ಮಾತಾಗಿರುವಂಥ. ಅಂದರೆ ಇನ್ನೇನು ಕೆಲವು ದಿನಗಳಲ್ಲಿ ತೀರ್ಥರೂಪಿಣಿಗೆ ತಾವಿ ಜನತೆಗೆ ದರ್ಶನ ನೀಡುವ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತಾದಿಗಳು ಈ ಭಾಗಕ್ಕೆ ಬರೋದ್ರಿಂದ ಪಾರ್ಕಿಂಗ್ ಸಮಸ್ಯೆಗಳಾಗ್ಬೋದು, ಜೊತೆಗೆ ಇನ್ನು ಮುಖ್ಯವಾಗಿ ಇಲ್ಲಿನ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನ ಮಾಡ್ಕೊಂಡಿರೋ ಮತ್ತು ಪಾರ್ಕಿಂಗ್ ವ್ಯವಸ್ಥೆಗಳಾಗಿರ್ಬೋದು, ಭಕ್ತಾದಿಗಳ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಪಂಚಾಯತಿ ಕೂಡ ಮಾಡಿರುವಂಥ ಮಾತನ್ನ ಕೂಡ ಹೇಳಿರುವಂಥದ್ದು. ಲೋಹಿತ್ ಮಾಗಲುಮನೆ, ಜಿ ಕನ್ನಡ ನ್ಯೂಸ್, ಕೊಡಗು.